ಆಕೆ 20 ವರ್ಷದ ಯುವತಿ ಡಿಗ್ರಿ ಫೈನಲ್ ಇಯರ್ ಓದ್ತಾ ಇದ್ಲು. ನಿನ್ನೆ ಗುರುಗುಂಟೆ ಪಾಳ್ಯದಲ್ಲಿ ಕಾಲೇಜು ಮುಗಿಸಿ ಸೀದಾ ಬಂದಿದ್ದು ಸ್ಯಾಂಕಿಕೆರೆಗೆ. ಹೀಗೆ ಬಂದವಳು ಇಂದು ಬೆಳಗಿನ ಜಾವ ಶವವಾಗಿ ಪತ್ತೆಯಾಗಿದ್ದಾಳೆ. ಎದೆ ಎತ್ತರಕ್ಕೆ ಬೆಳೆದಿದ್ದ ಮಗಳನ್ನು ಕಳೆದುಕೊಂಡ ಕುಟುಂಬಸ್ಥರ ಗೋಳಾಟ ಮುಗಿಲು ಮುಟ್ಟಿತು. ಪ್ರಿಯಕರನಿಗೆ ಮೆಸೇಜ್ ಮಾಡಿ ಕಾಲೇಜ್ ವಿದ್ಯಾರ್ಥಿನಿ ಸೂಸೈಡ್. ಸದಾಶಿವನಗರದ ಸ್ಯಾಂಕಿಕೆರೆಯಲ್ಲಿ ತೇಲಿತು ಯುವತಿಯ ಶವ. ಇದು ಸದಾಶಿವನಗರದ ಪ್ರಸಿದ್ಧ ಸ್ಯಾಂಕಿಕೆರೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಇಲ್ಲಿ ಸಾವಿರಾರು ಜನ ವಾಯುವಿಹಾರಕ್ಕೆ ಅಂತ ಬರ್ತಾರೆ. ಆದರೆ ಇಂದು ಬೆಳಿಗ್ಗೆ ವಾಕಿಂಗ್ ಬಂದವರಿಗೆ ಆಘಾತ ಕಾದಿತ್ತು. ಕೆರೆಯ ಬಳಿ ಪೊಲೀಸರ ದಂಡೆ ನೆರೆದಿತ್ತು. ಸೈಂಟಿಫಿಕ್ ಆಫೀಸರ್ ತಪಾಸಣೆ ನಡೆಸುತ್ತಿದ್ದರೂ ಇವರ ನಡುವೆ ಅಲ್ಲೊಬ್ಬ ವ್ಯಕ್ತಿ ಗೋಳಾಟ ಮಾತ್ರ ನೆರೆದಿದ್ದವರ ಕರಳು ಹಿಂಡುವಂತಿತ್ತು. ಇದಕ್ಕೆಲ್ಲ ಕಾರಣವಾಗಿದ್ದು ಕೆರೆಯಲ್ಲಿ ತೇಲಿ ಬಂದ ಆ ಯುವತಿಯ ಶವ. ಈ ಫೋಟೋದಲ್ಲಿ ಕಾಣ್ತಿರೋ ಯುವತಿಯ ಹೆಸರು ತೇಜಸ್ವಿನಿ. ಜಾಲಹಳ್ಳಿಯಲ್ಲಿರುವ ಸಂತ್ ಕ್ಲಾರಿಟಿ ಕಾಲೇಜ್ನಲ್ಲಿ ಅಂತಿಮ ವರ್ಷದ ಡಿಗ್ರಿ ಓದ್ತಾ ಇದ್ಲು. ಎಂದಿನಂತೆ ಕಾಲೇಜಿಗೆ ಹೋಗಿದ್ದವಳು ಮಧ್ಯಾಹ್ನ 12:30 ಸುಮಾರಿಗೆ ಅಲ್ಲಿಂದ ಹೊರಟಿದ್ದಾಳೆ. ನೇರವಾಗಿ ಸದಾಶಿವನಗರದ ಸ್ಯಾಂಕಿಕೆರೆಗೆ ಬಂದವಳು ಸಂಜೆ ವೇಳೆಗೆ ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇಂದು ಬೆಳಗಿನ ಜಾವ ಆಕೆಯ ಮೃತದೇಹ ಪತ್ತೆಯಾಗಿದೆ. ಮಗಳ ಸ್ಥಿತಿ ಕಂಡು ಎತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು. 5:50 or 5:60 ವರೆಗೂ ನಾವು 6 o'clock ವರೆಗೂ ಇನ್ ಬಿಟ್ವೀನ್ ಅದು ನೋಡಿದ್ದೀವಿ ನಾವು ಹುಡುಗಿನ. ಅದಾದಮೇಲೆ ವಿಡಿಯೋ ಆಚೆ ಹೋಗಿರೋದು ನಮಗೆ ವಿಡಿಯೋ ಸಿಕ್ಕಲೇ ಇಲ್ಲ. ಇದೆ ನನಗೆ ಅದು ಪೂರ್ತಿ ಕಂಪ್ಲೀಟ್ ಡೀಟೇಲ್ ಗೊತ್ತಿಲ್ಲ. ನಾವು ಬಿಸ್ನೆಸ್ ಪಾರ್ಟ್ನರು ಮೇನ್. ನೈಟ್ ಅವರು ನನಗೆ ಫೋನ್ ಮಾಡಿದ್ರು ಈ ಥರ ಆಗಿದೆ ಅಂತ. ಅವ್ರ ಹೆಸರುಘಟ್ಟ ಇರೋದು, ನಾನಿರೋದು ಅಕ್ಕಿಪೇಟೆ. ನಾನು ಎಲ್ಲ ಊಟ ಮಾಡ್ತಾ ಇದ್ದೆ ಕೂತ್ಕೊಂಡು ಹೋಟ್ಲಲ್ಲಿ. ಅವ್ರದ್ದು ಫೋನ್ ಬಂತು ಅರ್ಜೆಂಟಾಗೆ ಇಲ್ಲಿ ಬರಬೇಕಂತ. ಅಷ್ಟಕ್ಕೂ ಈ ಆತ್ಮಹತ್ಯೆಗೆ ಕಾರಣವೇನು ಅಂತ ನೋಡೋದಾದ್ರೆ ಅದು ಕೇವಲ ಒಂದು ಕ್ಷುಲ್ಲಕ ಅನುಮಾನ. ತೇಜಸ್ವಿನಿ ಮತ್ತು ಪ್ರಿಯಕರ ಪರಸ್ಪರ ಪ್ರೀತಿಸುತ್ತಿದ್ರು. ಈ ವಿಚಾರ ಎರಡು ಕುಟುಂಬಕ್ಕೂ ಗೊತ್ತಿತ್ತು. ಮನೆಯವರು ಇಬ್ಬರ ಮದುವೆಗೂ ಒಪ್ಪಿಗೆ ಕೊಟ್ಟಿದ್ರು. ಆದರೆ ಇನ್ನೂ ಓದುತ್ತಿದ್ದಾರೆ. ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಿ ಒಂದು 3-4 ವರ್ಷದ ಬಳಿಕ ಮದುವೆ ಮಾಡಿಕೊಳ್ಳಿ ಎಂದು ಬುದ್ಧಿವಾದ ಹೇಳಿದ್ರು. ಇಷ್ಟಾದರೂ ಪ್ರಿಯಕರನ ಮೇಲೆ ಅನುಮಾನ ಪಟ್ಟ ಯುವತಿ, ನೀನು ನನ್ನನ್ನ ಇಷ್ಟಪಡ್ತಿಲ್ಲ, ನನ್ನಿಂದ ದೂರ ಆಗ್ತಿದ್ದೀಯಾ ಎಂದು ಗಲಾಟೆ ತೆಗೆದಿದ್ದಾಳೆ. ಈ ವೇಳೆ ನಾನು ಸಾಯ್ತಿದ್ದೀನಿ ಎಂದು ಪ್ರಿಯಕರನಿಗೆ ಮೆಸೇಜ್ ಮಾಡಿ ಕೆರೆಗೆ ಹಾರಿದ್ದಾಳೆ. ಇವತ್ತು ಬೆಳಿಗ್ಗೆನೆ ಮತ್ತೇನೆ ಬೇಗನೆ ಬಂದು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದೇವೆ. ಆಗ 18th ಕ್ರಾಸ್ ಕಡೆಯಿಂದ ಇರ್ತಕ್ಕಂಥ ಎಂಟ್ರೆನ್ಸ್ ಸೈಡಲ್ಲಿ ಕೆರೆಯಲ್ಲಿ ಒಂದು ಶವ ಪತ್ತೆಯಾಗಿದೆ. ಅದನ್ನು ನಾವು ಪೊಲೀಸರು ಮತ್ತು ಫೈರ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಸೇರಿ ಅದನ್ನು ಆಚೆ ತೆಗೆಸಿದ್ದೇವೆ. ಅವರು ಕುಟುಂಬಸ್ಥರು ಅದನ್ನು ಐಡೆಂಟಿಫೈ ಮಾಡಿದ್ದಾರೆ. ಈಗ ಅದನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೇವೆ. ಅವರು ಕುಟುಂಬಸ್ಥರು ಕೊಟ್ಟಿರ್ತಕ್ಕಂಥ ದೂರಿನನ್ವಯ ತನಿಖೆ ಈಗ ಮುಂದುವರೆದಿದೆ. ಸದಾಶಿವನಗರದ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಮೃತದೇಹವನ್ನ ಹೊರಗೆ ತೆಗೆದು ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ. ಯುವತಿ ತೆಗೆದುಕೊಂಡ ನಿರ್ಧಾರ ಮಾತ್ರ ಕಠೋರವಾದಿದ್ದು. ಸ್ವಲ್ಪ ಯೋಚನೆ ಮಾಡಿದ್ರೆ ಇಷ್ಟಪಟ್ಟವನ ಜೊತೆ ಸುಂದರ ಬದುಕು ನಡೆಸಬಹುದಿತ್ತು. ಆಕೆ ದುಡುಕಿನ ನಿರ್ಧಾರ ಇಡೀ ಕುಟುಂಬವನ್ನೇ ಸದಾ ಕಾಲದ ದುಃಖಕ್ಕೆ ದೂಡಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.